ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಅಂತ ಏನಿಲ್ಲ, ಟೈಟಲ್ ಅಂತ ಏನಿಲ್ಲ. ಯೂಶ್ವಲ್ ಆಗಿ ಯಾವುದೇ ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ಗೋಸ್ಕರ ನೀವು ಡಾಕ್ಟರ್ ಹತ್ರ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀರ. ಅಂದರೆ ಲಾಂಗ್ ಡ್ಯೂರೇಷನ್ವರೆಗೂ ನೀವು ತುಂಬ ದಿವಸಗಳಿಂದ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡಿರ್ತೀರ, ಆಗಿರೋದಿಲ್ಲ. ಸೊ ಸರಿ ಆಯಿತು, ಡಾಕ್ಟರ್ನ ಮೀಟ್ ಮಾಡೋಣ, ನೋಡೋಣ ಏನು ಹೇಳ್ತಾರೆ ಅಂತ ಕೇಳೋಣ, ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ, ಅದನ್ನು ಮಾಡೋಣ ನೋಡೋಣ ಅಂತ ಅಂದ್ಕೊಂಡು ಹೋಗಿರ್ತೀರ. ಓಕೆ, ಸೊ ಇನಿಷಿಯಲಿ ಏನು ಮಾಡ್ತಾರೆ, ಫಾಲಿಕ್ಯುಲರ್ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್, ಒಳಗಡೆ ಏನು ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಎಷ್ಟು ಎಗ್ಸ್ ಬರ್ತಾ ಇದೆ, ಅದ್ರ ಬೆಳವಣಿಗೆ ಹೇಗಿದೆ, ಓವಲ್ಯೂಷನ್ ಆಗ್ತಾ ಇದೆಯೋ ಇಲ್ವೋ ಎಲ್ಲನೂ ಕಂಪ್ಲೀಟಾಗಿ ಸ್ಟಡಿ ಮಾಡೋದಕ್ಕೋಸ್ಕರ ಫಾಲಿಕ್ಯುಲರ್ ಸ್ಟಡಿ ಹೇಳ್ತಾರೆ ಯೂಶ್ವಲ್ ಆಗಿ. ಓಕೆ, ಅದನ್ನು ಹೇಳಿದ ಮೇಲೆ ನೀವು ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಸೊ ಆಲ್ಟರ್ನೇಟಿವ್ ಡೇಸ್ ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ, ಹೋಗ್ತಾ ಇರ್ತೀರಾ, ಬರ್ತಾ ಇರ್ತೀರಾ. ಬಟ್ ಈ ಪರ್ಟಿಕ್ಯುಲರ್ ದಿವಸಗಳಲ್ಲಿ ಹೇಗೆ ಅಂತಂತಂದರೆ ನಿದ್ರೆ ಬಾರದೇ ಇರೋದಾಗಿರಬಹುದು, ಬ್ರೆಸ್ಟ್ ಟೆಂಡರ್ನೆಸ್ ಆಗಿರ್ಬೋದು, ವಾಂತಿ ಬರೋ ಹಾಗಾಗಿರೋದು, ತಲೆನೋವು ಆಗಿರ್ಬೋದು, ತಲೆ ಸುತ್ತೋದಾಗಿರಬಹುದು. ಈ ಥರ ಸಿಂಪ್ಟಮ್ಸು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಗೆ ಚೆನ್ನಾಗಿ ಗೊತ್ತು ನೀವು ಪ್ರೆಗ್ನೆಂಟ್ ಇಲ್ಲ ಅಂತ, ಆದರೆ ಪ್ರೆಗ್ನೆನ್ಸಿಯ ಲಕ್ಷಣಗಳು ನಿಮಗೆ ಕಾಣಿಸ್ತಾ ಇದೆ ಅಂದವಾಗ ಎಲ್ಲೋ ಒಂದು ಹೋಪ್, ಎಲ್ಲೋ ಒಂದು ಕನ್ಫ್ಯೂಷನ್, ಎಲ್ಲೋ ಒಂದು ಇದ್ದಿರಬಹುದಾ ಅನ್ನೋ ಆಸೆ ಇರುತ್ತೆ. ಓಕೆ, ಸೊ ಈ ಥರ ಯಾಕಾಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಈ ಥರ ಆಗೋದು ಕಾಮನ್ ಅಲ್ವಾ ಅಂತ ಕೇಳಿದ್ರೆ ತುಂಬಾ ಸರ್ವೇ ಸಾಮಾನ್ಯ. ಓಕೆ, ಯಾಕಾಗುತ್ತೆ ಅಂತಂತಂದರೆ ನೀವು ಫರ್ಟಿಲಿಟಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಮೆಡಿಸಿನ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮೆಡಿಸಿನ್ಸ್ ಅಂದರೆ ಏನು? ನಥಿಂಗ್ ಬಟ್ ಹಾರ್ಮೋನ್ಸ್. ನಿಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗಿ ಆ ಹಾರ್ಮೋನ್ಸಿಂದ ಆಗಬೇಕಾದಂಥ ಕೆಲಸ ಆಗದೇ ಇದ್ದವಾಗ ನೀವು ಕನ್ಸೀವ್ ಆಗಿರೋದಿಲ್ಲ ಮೋಸ್ಟ್ ಆಫ್ ದಿ ಟೈಮ್. ಓಕೆ, ಎಲ್ಲರೂ ಅಂತಲ್ಲ, ಮೋಸ್ಟ್ ಆಫ್ ದಿ ಟೈಮ್. ಸೊ ಆವಾಗ ಏನಾಗುತ್ತೆ, ನಿಮಗೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಹೋದಾಗ ಮೆಡಿಸಿನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಮೆಡಿಸಿನ್ಸಲ್ಲಿ ಏನಿರುತ್ತೆ, ಅದೇ ಹಾರ್ಮೋನ್ಸೇ ಇರುತ್ತೆ. ಸೊ ಈ ಹಾರ್ಮೋನ್ಸ್ ಏನು ಮಾಡುತ್ತೆ, ನಿಮ್ಮ ದೇಹದಲ್ಲಿ ಇರೋವಂತಹ ಹಾರ್ಮೋನ್ ಲೆವೆಲ್ಸು ಹೆಚ್ಚು ಕಮ್ಮಿ ಮಾಡುತ್ತೆ. ಯಾವುದೆಷ್ಟಿರಬೇಕು ಅನ್ನೋ ಆಧಾರದ ಮೇಲೆ ಡಾಕ್ಟರ್ಸು ನಿಮಗೆ ಮೆಡಿಸಿನ್ ಕೊಡ್ತಾರೆ, ಹಾರ್ಮೋನ್ಸ್ನ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಹಾರ್ಮೋನ್ಸ್ ಲೆವೆಲಲ್ಲಿ ವ್ಯತ್ಯಾಸ ಆಗುತ್ತೆ. ಈ ಏನು ಹಾರ್ಮೋನ್ ಶಿಫ್ಟ್ ಆಗುತ್ತಲ್ಲ, ಒಂದು ಹೆಚ್ಚಿರಬೇಕು, ಒಂದು ಕಮ್ಮಿ ಇರಬೇಕು, ಆದರೆ ನಿಮ್ಮ ದೇಹದಲ್ಲಿ ಅದು ಮುಂಚೆ ಕಮ್ಮಿ ಇತ್ತು, ಈಗ ಅದು ಹೆಚ್ಚಾಗಬೇಕಾಗಿರುತ್ತೆ. ಓಕೆ, ಸೊ ಈ ಥರ ಏನಿರುತ್ತಲ್ಲ, ಹಾರ್ಮೋನ್ ವೇರಿಯೇಷನ್ ಏನಿರುತ್ತಲ್ಲ, ನೀವು ಎಕ್ಸ್ಟರ್ನಲ್ ಮೆಡಿಸಿನ್ ತೊಗೊಂಡವಾಗ, ಡಾಕ್ಟರ್ ಕೊಟ್ಟಿರೋಂಥ ಹಾರ್ಮೋನ್ಸ್ ಮೆಡಿಸಿನ್ ತೊಗೊಂಡವಾಗ ಏನಾಗುತ್ತೆ, ಈ ಹಾರ್ಮೋನ್ಸು ಶಿಫ್ಟ್ ಆಗುತ್ತೆ, ಲೆವೆಲ್ಸು ವೇರಿಯೇಷನ್ ಆಗುತ್ತೆ. ಸೊ ಈ ವೇರಿಯೇಷನ್ನಿಂದ ನಿಮಗೆ ಈ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಓಕೆ, ಇದು ತುಂಬಾ ಸರ್ವೇ ಸಾಮಾನ್ಯ. ಇನ್ನೂ ಟ್ರೀಟ್ಮೆಂಟ್ ಏನು, ಈಗ ಕೆಲವೊಂದಿಷ್ಟು ಜನಗಳಲ್ಲಿ ಅಂದರೆ ನನ್ನಂಥವ್ರಿಗೆ PCOD ಇದ್ದಂಥವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನನಗೆ ಪೀರಿಯಡ್ಸೂ ಬಂದಿಲ್ಲ, ಆದರೆ ನಾನು ಪ್ರೆಗ್ನೆಂಟು ಅಲ್ಲ, ಬಟ್ ಜಸ್ಟ್ ಫಾಲಿಕ್ಯುಲರ್ ಸ್ಟಡಿಗೆ ಹೋಗಿರೋದು, ಜಸ್ಟ್ ಓವಲೇಷನ್ ಇಂಡಕ್ಷನಿಗೆ ಹೋಗಿರೋದು. ಓಕೆ, ಆ್ಯಂಡ್ 14th ಡೇ 15th ಡೇ ಅಂತೂ ನಾನು ಕನ್ಸೀವ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ 15 ಡೇಸ್ಗೆ. ಓಕೆ, ಅಲ್ಲಿ ಕನ್ಫರ್ಮೂ ಆಗೋದಿಲ್ಲ. ಯಾವಾಗ ಆಗುತ್ತೆ ಕನ್ಫರ್ಮೇಷನು? ಥರ್ಡ್ ವೀಕ್ಗೆ ಇಂಪ್ಲಾಂಟೇಷನ್ ಆಗೋದು. ಓಕೆ, ಥರ್ಡ್ ವೀಕ್ಗೆ. ಸೊ 4th ವೀಕಿಂದ ಬೆಳವಣಿಗೆ ಸ್ಟಾರ್ಟ್ ಆಗೋದು. ಸೊ 5th or 6th ವೀಕ್ಗೆ ಕನ್ಫರ್ಮೇಷನ್ ಆಗೋದು. ಓಕೆ, ಅಲ್ಲಿವರೆಗೂ ಗ್ಯಾರಂಟಿ ಏನೂ ಇರೋದಿಲ್ಲ. ಸೊ ಇಷ್ಟು ಬೇಗ ನಿಮಗೆ ಹೇಗೆ ಸಿಂಪ್ಟಮ್ಸ್ ಕಾಣಿಸೋದಕ್ಕೆ ಸಾಧ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಆ ಕನ್ಫ್ಯೂಷನ್ನೂ ಇರುತ್ತೆ. ನಾನು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತು, ಆದರೆ ನನಗೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದಿರುತ್ತೆ. ಓಕೆ, ಯಾಕಾಗುತ್ತೆ ಅಂತಂದರೆ ನೀವು ತೊಗೊತಾ ಇರುವಂತಹ ಹಾರ್ಮೋನಲ್ ಮೆಡಿಸಿನ್ಸಿಂದ ಇದೆಲ್ಲ ಆಗ್ತಾ ಇರುತ್ತೆ. ಓಕೆ, ಇದರಲ್ಲಿ ಫಸ್ಟ್ ಒನ್ನು ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸು. ನಿಮ್ಮ ಸಿಂಪ್ಟಮ್ಸ್ ಆಧಾರದ ಮೇಲೆ, ನಿಮ್ಮ ಹಿಸ್ಟ್ರಿ ಆಧಾರದ ಮೇಲೆ, ಆ್ಯಂಡ್ ನೀವು ಆಲ್ರೆಡಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂತಂತಂದರೆ ಯೂಶ್ವಲ್ ಆಗಿ ಡ್ರೌಸಿ ಆಗೋದು. ಡ್ರೌಸಿ ಅಂತಂತಂತಂದರೆ ಕಣ್ಣು ಕತ್ಲೆ ಇಟ್ಟಂಗೆ ಆಗೋದು ಅಂತ ಹೇಳ್ತಾರಲ್ಲ, ಹಂಗಾಗಿರ್ಬೋದು. ಹಿಂಗೆ 1-2 ಕ್ಷಣ ಹಿಂಗೆ ಆಗುತ್ತೆ ಫುಲ್. ಓಕೆ, ನೀವು ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ನಿಮ್ಮ ತಲೆ ಫುಲ್ ಗಿರಂದಿರುತ್ತೆ. ಓಕೆ, ಈ ಥರ ಆಗೋದು, ಫಟೀಗ್ ಆಗಿರ್ಬೋದು, ವಾಂತಿ ಬಂದಂಗೆ ಆಗೋದು, ಹೊಟ್ಟೆ ತೊಳಸ್ದಂಗೆ ಆಗೋದು, ಮೂಡ್ ಚೇಂಜಸ್ ಆಗಿರ್ಬೋದು. ಇದಿಷ್ಟು ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಗೋವಂಥದ್ದು. ಓಕೆ, ಓವಲೇಷನ್ ಇಂಡಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಓವಲೇಷನ್ ಇಂಡಕ್ಷನ್ ಮೆಡಿಸಿನ್ಸ್ ಏನಾದರೂ ನೀವು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಲೈಕ್ ಯಾವುದು ಕ್ಲೋಮಿಫಿನ್ ಸಿಟ್ರೇಟ್ ಆಗಿರ್ಬೋದು, ಲೆಟ್ರಜೋಲ್ ಆಗಿರ್ಬೋದು. ಓಕೆ, ಸೊ ಈ 2 ಮೆಡಿಸಿನ್ಸ್ ಏನಾದರೂ ತೊಗೊತಾ ಇದ್ದೀರಾ ಓವಲೇಷನ್ ಇಂಡಕ್ಷನಲ್ಲಿ ಅಂತಂತಂದರೆ ಆವಾಗಲೂ ಕೂಡ ಸುಸ್ತಾಗೋದು, ವಾಂತಿ ಬಂದಂಗೆ ಆಗೋದು, ತಲೆ ಸುತ್ತೋದು ಆ್ಯಂಡ್ ತಲೆನೋವು ಕೂಡ ಕಾಮನ್. ಆ್ಯಂಡ್ ಇದನ್ನು ಬಿಟ್ಟರೆ ಫರ್ಟಿಲಿಟಿ ಇಂಜೆಕ್ಷನ್ಸ್. ಸೊ ಫರ್ಟಿಲಿಟಿ ಇಂಜೆಕ್ಷನ್ಸ್ ಅಂತಂತಂದರೆ ಯೂಶ್ವಲ್ ಆಗಿ FSH ಆಗಿರ್ಬೋದು, LH ಆಗಿರಬಹುದು, ಎಲ್ಲನೂ ಫರ್ಟಿಲಿಟಿ ಇಂಜೆಕ್ಷನ್ನಲ್ಲಿ ಸೇರಿಕೊಳ್ಳುತ್ತೆ. ಆ್ಯಂಡ್ ಈ ಫರ್ಟಿಲಿಟಿ ಇಂಜೆಕ್ಷನ್ಸ್ ಇವು ಏನು ಮಾಡ್ತವೆ ಅಂತಂತಂದರೆ ಓವರೀಸ್ನ ಸ್ಲೈಟಾಗಿ ಎನ್ಲಾರ್ಜ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ.
ಎನ್ಲಾರ್ಜ್ ಮಾಡುತ್ತೆ. ಓಕೆ, ಸೊ ಓವರೀಸ್ ಎರಡೂ ದೊಡ್ಡದಾದವಾಗ, ಸ್ವಲ್ಪ ಸ್ಲೈಟಾಗಿ ದೊಡ್ಡದಾದವಾಗ ನಿಮಗೆ ಬ್ಲೋಟಿಂಗ್ ಥರ ಫೀಲ್ ಆಗೋದು. ಅಬ್ಡೋಮನ್ ಅಂತಂದರೆ ಕಿಬ್ಬೊಟ್ಟೆನಲ್ಲಿ ಸ್ವಲ್ಪ ಮಟ್ಟಿಗೆ ನೋವು ಅನಿಸೋದು. ಆ್ಯಂಡ್ ಏನು ಅನಿಸುತ್ತೆ, ಐ ಆಮ್ ನಾಟ್ ಫೀಲಿಂಗ್ ವೆಲ್, ಆದರೆ ಏನು ಅಂತ ಹೇಳೋದಕ್ಕೆ ಸ್ಪೆಸಿಫಿಕ್ಕಾಗಿ ರೀಸನ್ ಇಲ್ಲ ಅನ್ನೋ ಅಂಥದ್ದು. ಓಕೆ, ಸೊ ಇದಾಗಿರಬಹುದು. ಆ್ಯಂಡ್ ಇದನ್ನು ಬಿಟ್ಟರೆ ಈಸ್ಟ್ರೋಜನ್ ಚೇಂಜಸ್. ಈಸ್ಟ್ರೋಜನ್ ಕೂಡ ಕೆಲವೊಂದಿಷ್ಟು ಜನದ್ದು ಈಸ್ಟ್ರೋಜನ್ ಡಾಮಿನೆನ್ಸ್ ಬಾಡಿ ಇರುತ್ತೆ, ಕೆಲವೊಂದಿಷ್ಟು ಜನದಲ್ಲಿ ಈಸ್ಟ್ರೋಜನ್ನು ಡೆಫಿಷಿಟ್ ಇರುತ್ತೆ. ಓಕೆ, ಯಾವಾಗ ಈಸ್ಟ್ರೋಜನ್ ಲೆವೆಲ್ಸ್ ಚೇಂಜ್ ಆಗುತ್ತೆ ಆವಾಗಲೂ ಕೂಡ ವಾಂತಿ ಬಂದಂಗೆ ಆಗೋದು, ಡಿಸಿನೆಸ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ಬ್ರೆಸ್ಟ್ ಟೆಂಡರ್ನೆಸ್ ಆಗಿರಬಹುದು, ಇದೆಲ್ಲ ಈಸ್ಟ್ರೋಜನ್ ಚೇಂಜಸ್ಸಿಂದ ಆಗುತ್ತೆ. ಓಕೆ, ಆ್ಯಂಡ್ ಇದನ್ನು ಬಿಟ್ಟರೆ ಸ್ಟ್ರೆಸ್. ಓಕೆ, ಏನಾಗುತ್ತೋ ಏನೋ, ಡಾಕ್ಟರ್ ಏನು ಹೇಳ್ತಾರೋ ಏನೋ, ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಸ್ಟ್ರೆಸ್ ಆಗಿರಬಹುದು, ಆ್ಯಂಗ್ಸೈಟಿ ಆಗಿರಬಹುದು. ಇದರಿಂದ ಏನಾಗುತ್ತೆ, ನಿದ್ದೆ ಚೆನ್ನಾಗಾಗಲ್ಲ. ಸೊ ನಿದ್ದೆ ಚೆನ್ನಾಗಿ ಆಗಿಲ್ಲ ಅಂತಂದವಾಗ ಫೀಲಿಂಗ್ ಅನ್ಸೆಟಲ್ಡ್ ಆಯಿತಾ. ನೆಕ್ಸ್ಟ್ ಡೇ ನಿಮಗೆ ಕಂಟಿನ್ಯೂಯಸ್ ಆಗಿ ಅಲ್ಟರ್ನೇಟಿವ್ ಸ್ಕ್ಯಾನ್ಸ್ ಆಗಿರ್ಬೋದು. ಈ ಒಂದು ಯಾವುದಾದ್ರೂ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ ಅಂತಂತಂದವಾಗ, ಯಾವಾಗ ಅಲ್ಟರ್ನೇಟಿವ್ ಡೇಸ್ ಸ್ಕ್ಯಾನಿಂಗ್ ಎಲ್ಲ ಹೋಗ್ತಾರಲ್ಲ, ಆವಾಗ ವೆರಿ ಅನ್ಈಸಿನೇ ಫೀಲ್ ಆಗೋದು. ಓಕೆ, ಅವಾಗ ಏನು ಗುಡ್ ಫೀಲಿಂಗ್ ಅಂತ ಏನೂ ಇರೋದಿಲ್ಲ. ಯಾಕಂತಂತಂದರೆ ಈ ಸ್ಕ್ಯಾನಿಂಗ್ಸ್ ಮಾಡ್ತಾರಲ್ಲ, ಆವಾಗ 3 ಬಾಟ್ಲು 2 ಬಾಟ್ಲು ನೀರು ಕುಡೀರಿ ಅಂತ ಹೇಳ್ತಾರೆ. ನಿಮಗೆ ಸೂಸು ಅರ್ಜೆಂಟ್ ಆಗೋವರೆಗೂ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆ ವೇಟಿಂಗ್ ಟೈಮು, ಸೊ ಅರ್ಜೆಂಟ್ ಆದ ಮೇಲೆ ಒಳಗಡೆ ಹೋಗಿ ಅವ್ರ ಹತ್ರ ಮಾಡಿಸ್ಕೊಂಬರೋದು. ಒಂದೊಂದು ಸತಿ ಮೇಲ್ ಡಾಕ್ಟರ್ಸ್ ಇರ್ತಾರೆ, ಸ್ಕ್ಯಾನಿಂಗ್ ಡಾಕ್ಟರ್ಸು, ಅವ್ರ ಹತ್ರ ಹೋಗೋದು ವೆರಿ ಹಾರಿಬಲ್. ಆ್ಯಂಡ್ ಮೋರ್ ಎವರ್, ಯಾವಾಗ ನಿಮಗೆ ಮಗು ಇದೆ ಹೊಟ್ಟೆನಲ್ಲಿ ಅಂದವಾಗ ದಟ್ ಫೀಲಿಂಗ್ ಈಸ್ ಡಿಫ್ರೆಂಟ್. ಓಕೆ, ನೀವು ಮಗುಗೋಸ್ಕರ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ ಅಂತಂದವಾಗ ಆ ಫೀಲಿಂಗ್ ಡಿಫ್ರೆಂಟ್. ಆವಾಗ ನಾವು ಏನು ಟಾಲ್ರೇಟ್ ಮಾಡ್ಕೊಳ್ಳುವಂತಹ ಮನೋಭಾವನೆ ಇರೋದಿಲ್ಲ. ಓಕೆ, ಫೀಲಿಂಗ್ ಇರೋದಿಲ್ಲ. ಓಕೆ, ಎಲ್ಲದೂ ಸಿಟ್ಟು, ಎಲ್ಲದೂ ಬೇಜಾರೇ ಆಗ್ತಾ ಇರುತ್ತೆ. ಆದರೆ ಯಾವಾಗ ನಿಮ್ಮ ಹೊಟ್ಟೆನಲ್ಲಿ ಮಗು ಇರುತ್ತೆ ಆವಾಗ ಎಷ್ಟೊತ್ತನ ಕಾಯಿಸಿದ್ರೂ ನಿಮ್ಗೇನು ಅನಿಸೋದಿಲ್ಲ. ಆ್ಯಂಡ್ ಎಂಥ ಟೆಸ್ಟ್ ಹೇಳಿದ್ರೂ ಯು ವಿಲ್ ಬಿ ರೆಡಿ ಟು ಗೋ. ಓಕೆ, ಸೊ ಆ ಡಿಫ್ರೆನ್ಸ್ ಇರುತ್ತೆ. ಆ ಸ್ಟ್ರೆಸ್ಸಿಂದನೂ ಕೂಡ ಸ್ವಲ್ಪ ಹಾರ್ಮೋನ್ಸು ಶಿಫ್ಟ್ ಆಗುತ್ತೆ. ಅದರಿಂದನೂ ಕೂಡ ನೀವು ಡಿಫ್ರೆಂಟ್ ಏನು ಸಿಮ್ಟಮ್ಸ್ನ ಫೇಸ್ ಮಾಡ್ಬೋದು. ಓಕೆ, ನನಗೆ ಮೇಜರ್ ಆಗ್ತಾ ಇದ್ದಿದ್ದು ತಲೆ ಸುತ್ತೋದು ಆ್ಯಂಡ್ ಬ್ರೆಸ್ಟ್ ಟೆಂಡರ್ನೆಸ್. ಯಾಕೆ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಒಳ್ಳೆ ಹೆಂಗೆ ಅಂತಂತಂದರೆ, ತುಂಬ ಹಣ್ಣಾಗಿರೋ ಟೊಮ್ಯಾಟೊ ಹಣ್ಣು ಹೇಗಿರುತ್ತೆ ಹಾಗೆ ಅಷ್ಟು ಟೆಂಡರ್ನೆಸ್ ಇರ್ತಾ ಇದ್ದಿದ್ದು. ಸೊ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಅದ್ರ ಜೊತೆಗೆ ತಲೆ ಸುತ್ತೋದೊಂದು ತುಂಬಾ ಆಗ್ತಾ ಇದ್ದಿದ್ದು. ನನಗೆ ತಲೆ ಸುತ್ತಿತ್ತು ಅಂತಂತಂದರೆ ಬಿ ಪಿ ವೇರಿಯೇಷನ್ ಆಗಿದೆ ಏನೋ, ನಾನು ತುಂಬ ಬಿ ಪಿ ರೈಸ್ ಮಾಡ್ಕೊತಾ ಇದ್ದೀನಿ, ತುಂಬ ಟೆನ್ಷನ್ ತೊಗೊತಾ ಇದ್ದೀನಿ ಅಂತಂತೆಲ್ಲ ಅನ್ನಿಸ್ತಾ ಇತ್ತು. ಬಟ್ ಅಲ್ಲಿ ಹೋದರೆ ಉಲ್ಟಾ ಲೋ ಬಿ ಪಿ ಇರ್ತಾ ಇತ್ತು. ಅವ್ರು ಬೈದು ಹೇಳೋರು, ನಿಮಗೆ ಲೋ ಬಿ ಪಿ ಇದೆ ಅಂತ. ನನ್ನ ಟೆಂಪರ್ ಇಶ್ಯೂಸ್ ನೋಡಿದ್ರೆ, ನನ್ನ ಆ್ಯಂಗರ್ ಇಶ್ಯೂಸ್ ನೋಡಿದ್ರೆ ನನಗೆ ಹೈ ಬಿ ಪಿ ಇರಬೇಕು. ಇದು ಹೆಂಗೆ ಲೋ ಬಿ ಪಿ ಇದೆ, ಇದು ಹೆಂಗೆ ಲೋ ಬಿ ಪಿ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಯೂಶ್ವಲಿ ಹೇಳ್ತಾರಲ್ವಾ, ಯಾರಿಗೆ ತುಂಬ ಕೋಪ ಜಾಸ್ತಿ ಬರ್ತಾ ಇರುತ್ತೆ ಅವ್ರಿಗೆ ಹೈ ಬಿ ಪಿ ಇದೆ ಅಂತಂತ ಹೇಳಿ. ಏನೋ ನನ್ನ ಕೇಸಲ್ಲಿ ಉಲ್ಟಾ ಇದೆ, ನನಗೆ ಲೋ ಬಿ ಪಿ ಇದೆ, ಆದರೆ ಸಿಟ್ಟು ಮಾತ್ರ ಬೇಗ ಬರುತ್ತೆ. ಸೊ ಏನಂತಂತಂದರೆ ಎಲ್ಲ ಥರ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇದೆ, ಆದರೆ ನೀವು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತು. ಆದರೂ ಇದು ಆಗ್ತಾ ಇದೆ ಅಂತಂತಂದರೆ ಮೇಯ್ನ್ಲಿ ಹಾರ್ಮೋನ್ಸಿಂದ. ಈ ಹಾರ್ಮೋನ್ಸ್ ನೀವು ಏನಾದರೂ ಸಪ್ಲಿಮೆಂಟ್ಸ್ ತೊಗೊತಾ ಇದ್ರಿ ಅಂತಂತಂದರೆ ಮೇಯ್ನಾಗಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡವಾಗ ಏನು ಮೆಡಿಸಿನ್ಸ್ ತೊಗೋತೀರಲ್ಲ ಆ ಮೆಡಿಸಿನ್ಸಲ್ಲಿ ಹಾರ್ಮೋನ್ಸ್ ಇರುತ್ತೆ. ಅದರಿಂದ ನಿಮ್ಮ ದೇಹದಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಹಾರ್ಮೋನ್ಸು. ಸೊ ಅದರಿಂದ ನೀವು ಈ ಥರದ ಸಿಮ್ಟಮ್ಸ್ನ ನೋಡ್ತೀರಾ ನಿಮ್ಮ ದೇಹದಲ್ಲಿ. ಓಕೆ, ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡೋ ಅಷ್ಟೇನು ಅವಶ್ಯಕತೆ ಇಲ್ಲ. ಆದರೆ ಯಾವಾಗ ಅಬ್ಡೋಮಿನಲ್ ಕ್ರ್ಯಾಂಪ್ಸ್ ಎಲ್ಲ ತುಂಬ ಸೀವಿಯರ್ ಎಲ್ಲ ಯಾವಾಗ ಆಗುತ್ತೆ ಆವಾಗ ಖಂಡಿತವಾಗ್ಲೂ ಡಾಕ್ಟರ್ ಹತ್ರ ಹೋಗಲೇಬೇಕು. ಆ್ಯಂಡ್ ಬ್ಲೀಡಿಂಗ್ ಏನಾದರೂ ತುಂಬ ಆಯಿತು, ಫೇಂಟಿಂಗ್ ಎಲ್ಲ ಆಗ್ತಾ ಇದ್ರಿ ಅಂತಂತಂದರೆ, ತಲೆ ತಿರುಗಿ ಬಿದ್ದು ಮೂರ್ಛೆ ಹೋಗ್ತಾ ಇದ್ದು ಅನ್ಕಾನ್ಷಿಯಸ್ ಆಗ್ತಾ ಇದ್ರಿ ಅಂತಂತಂದರೆ ಅಂತಹ ಟೈಮಲ್ಲಿ ಡಾಕ್ಟರ್ ಹತ್ರ ಹೋಗಲೇಬೇಕು. ಸೊ ಅಷ್ಟೇ. ಯೂಶ್ವಲ್ ಆಗಿ ನಿಮಗೆ ಈ ಥರ ಸಿಮ್ಟಮ್ಸ್ ಆಗ್ತಾ ಇದ್ದು ಆ್ಯಂಡ್ ನೀವು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತಿದ್ದು, ಬಟ್ ನೀವು ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊತಾ ಇದ್ರಿ ಅಂತಂತಂದರೆ ಯೂಶ್ವಲ್ ಆಗಿ ಇದೆಲ್ಲ ಆಗ್ಬೋದು. ಹಾರ್ಮೋನಲ್ ವೇರಿಯೇಷನ್ಸಿಂದ ನೀವು ಯಾವ ಸಪ್ಲಿಮೆಂಟ್ಸ್ ತೊಗೊತಾ ಇರ್ತೀರಾ ಅದರಲ್ಲಿರೋ ಅಂತಹ ಹಾರ್ಮೋನ್ಸಿಂದ ಆಗ್ತಾ ಇರುತ್ತೆ. ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗ್ತಾ ಇರುತ್ತಲ್ಲ ಹಾರ್ಮೋನ್ಸ್ ಲೆವೆಲ್ಸು, ಸೊ ಅದರಿಂದ ನಿಮ್ಮ ದೇಹದಲ್ಲಿ ಸಿಮ್ಟಮ್ಸ್ ಕಾಣಿಸ್ತಾ ಇರುತ್ತೆ. ಓಕೆ, ಅದನ್ನು ಬಿಟ್ಟರೆ ಸೀರಿಯಸ್ ಇಶ್ಯೂಸ್ ಏನಿಲ್ಲ. ನಿಮಗೆ ತಡ್ಕೊಳಕ್ಕಾಗದೇ ಇರೋಷ್ಟು ಅಬ್ಡೋಮಿನಲ್
ಅಬ್ಡಮಿನಲ್ ಪೇನ್ ಆಗಿರ್ಬೋದು ಆ್ಯಂಡ್ ತಲೆ ತಿರುಗಿ ಬಿದ್ದು ಅನ್ಕಾನ್ಷಿಯಸ್ ಆಗ್ತಾ ಇದ್ದೀರಾ ಅಂತಂತಂದರೆ ಅಂತಹ ಟೈಮಲ್ಲಿ ಈ ಥರ ಸೀರಿಯಸ್ ಸಿಚುವೇಶನ್ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗ್ತಾ ಇತ್ತು ನಿಮ್ಮ ಸಿಮ್ಟಮ್ಸ್ ಅಂತಂತಂದರೆ ಖಂಡಿತವಾಗ್ಲೂ ಡಾಕ್ಟ್ರನ್ನ ಮೀಟ್ ಮಾಡಬೇಕು. ಓಕೆ, ಅದರ್ ದನ್ ದಟ್ ಇಟ್ಸ್ ಓಕೆ, ನೋ ನೀಡ್ ಟು ವರಿ. ಬಟ್ ಯೂಶ್ವಲ್ ಆಗೋದು ಹಾರ್ಮೋನ್ಸಿಂದ. ಓಕೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸೋದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಆ್ಯಂಡ್ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಧನ್ಯವಾದ.